ಓಂ ಶ್ರೀ ಗುರುಭ್ಯೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಪ್ರೇಕ್ಷಕ ಪ್ರಭುಗಳ ಜ್ಞಾನದಾಹವನ್ನು ನೀಗಿಸ್ತಕ್ಕಂಥ ಪ್ರಯತ್ನ. ನಮ್ಮ ಭಾರತೀಯ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ಶಾಸ್ತ್ರ, ಪದ್ಧತಿ, ಪುರಾಣ, ಇತಿಹಾಸಗಳ ಬಗ್ಗೆ ಅವರಲ್ಲಿ ಇದ್ದಂತಹ ಕೆಲವಷ್ಟು ಗೊಂದಲಗಳ ನಿವಾರಣೆಯೇ ಈ ಸಂಸ್ಕಾರ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗಾಗಿ ತಮ್ಮಿಂದ ಬಂದಂತಹ ಹಲವಾರು ಮನವಿಗಳು, ಇಮೇಲ್ ಮುಖಾಂತರ ಬಂದಂತಹ ಮನವಿಗಳನ್ನು ಆಧರಿಸಿ ಕೆಲವು ವಿಷಯಗಳನ್ನು ತಗೊಂಡು ಚರ್ಚೆ ಮಾಡ್ತಕ್ಕಂತಹ ಒಂದು ಪ್ರಯೋಗ ಇದು. ನಮ್ಮ ಇತ್ತೀಚೆಗೆ ಬಂದಂತಹ ನೂರಾರು ಇಮೇಲ್ನಲ್ಲಿ ಹೆಸರುಗಳ ಬಗ್ಗೆ ಇದ್ದಂತಹ ಗೊಂದಲದ ಬಗ್ಗೆ ಪ್ರಿಯ ಪ್ರೇಕ್ಷಕ ಪ್ರಭುಗಳು ಕೇಳಿದ್ದಾರೆ. ವ್ಯಕ್ತಿಗೆ ಇರತಕ್ಕಂತಹ ಹೆಸರು ಮತ್ತು ಮನೆಗೆ ಇರತಕ್ಕಂತಹ ಹೆಸರಿನ ಬಗ್ಗೆ. ಒಂದು ದಾಸವಾಣಿ ಇಲ್ಲಿದೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಎಂಥ ಅದ್ಭುತವಾದ ಕಲ್ಪನೆ. ಹೆಸರಿಗೆ ನಾಮ ಅಥವಾ ನಾಮಧೇಯ ಅಂತಾರೆ ಸಂಸ್ಕೃತದಲ್ಲಿ. ಹೆಸರಿಡತಕ್ಕಂತಹ ಒಂದು ಶಾಸ್ತ್ರ ಸಹಿತವಾದಂತಹ ಕ್ರಿಯೆ ನಾಮಕರಣ ಅಂತ ಕರೀತಾರೆ. ಷೋಡಶ ಸಂಸ್ಕಾರಗಳಲ್ಲಿ ನಾಮಕರಣವೂ ಕೂಡ ಬಹಳ ಒಂದು ಮುಖ್ಯವಾದಂತಹ ಕರ್ಮ, ಸಂಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ, ಕಳೆದ ಕೆಲವಾರು ವರ್ಷಗಳಲ್ಲಿ ಬೇರೆ ಬೇರೆ ಜ್ಯೋತಿಷ್ಕರು, ಸಂಖ್ಯಾಶಾಸ್ತ್ರಜ್ಞರು ಹೆಸರನ್ನ ಬದಲಾಯಿಸ್ಕೊಳ್ಳಿ ಅದರಷ್ಟ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಬಹಳ ಸಾಮಾನ್ಯವಾಗಿದೆ. ಶಾಸ್ತ್ರದಲ್ಲಿ ಇದಕ್ಕೇನು ಹೇಳುತ್ತೆ ಅದು ಬಹಳ ಮುಖ್ಯ. ಇಲ್ಲಿ ಹೆಸರು ಇಡತಕ್ಕಂತಹ ಪ್ರಕ್ರಿಯೆ ನಾಮಕರಣ ಅಂತ ಹೇಳಿದೆ. ಆ ನಾಮಕರಣ ವೇದೋಕ್ತವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಮಗು ಹುಟ್ಟಿದ ಶಿಶು ಜನನದ ಕೆಲವು ದಿವಸಗಳಲ್ಲಿ, ಅಂದರೆ 11ನೇ ದಿವಸ, 16ನೇ ದಿವಸ, 101ನೇ ದಿವಸ, ಇಂಥ ಕೆಲವು ಒಂದು ಶುಭ ಸಂದರ್ಭಗಳಲ್ಲಿ, ಶುಭ ಮುಹೂರ್ತದಲ್ಲಿ ಎಲ್ಲ ಹಿರಿಯರು, ಮನಮಂದಿ, ಬಂಧು ಬಾಂಧವರು, ಪುರೋಹಿತರು, ಆ ಕುಟುಂಬದ ಗುರುಗಳು, ಹಿತೈಷಿಗಳು ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ನಾಮವನ್ನು ಸೂಚಿಸಿ ನಾಮಕರಣವನ್ನು ಮಾಡತಕ್ಕಂಥದ್ದು. ಅದು ಪೂರ್ಣ ವೈಜ್ಞಾನಿಕ ಮತ್ತು ಧಾರ್ಮಿಕ ಕ್ರಿಯೆ. ಇದು ನಿಮಗಿಲ್ಲೊಂದು ಆಶ್ಚರ್ಯ ಆಗ್ಬೋದು, ವೈಜ್ಞಾನಿಕ ಮತ್ತು ಧಾರ್ಮಿಕ ಹೇಗೆ? ವಿಜ್ಞಾನಂ ಯಜ್ಞಂತನ್ನುತೆ. ನಮ್ಮ ಬಹಳಷ್ಟು ಧಾರ್ಮಿಕ ಸಂಸ್ಕಾರಗಳು ವೈಜ್ಞಾನಿಕವಾಗಿದೆ. ಅದಿರಲಿ, ಈ ಹೆಸರು ಬದಲಾವಣೆ ಅಂತಕ್ಕಂಥದ್ದು ಅಶಾಸ್ತ್ರೀಯ, ಅದು ಸಂಪ್ರದಾಯ ವಿರೋಧಿಯಾದಂಥದ್ದು. ಮನುಷ್ಯನಿಗೆ ಒಂದು ಸಾರಿ ಒಂದು ಹೆಸರು ಕೊಟ್ಟರ ಮೇಲೆ ಅದನ್ನ ಬದಲಾಯಿಸ್ತಕ್ಕಂಥದ್ದು ಸರಿಯಾದ್ದಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ್ದನ್ನು ಗಮನಿಸಬೇಕು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡದ ಮನೆಗೆ ಹೋದ ನಂತರದಲ್ಲಿ ಒಂದು ನಾಣ್ಣುಡಿ ಇದೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ. ಅಂದರೆ ಅವಳು ತಾಯಿ ಮನೆಯಿಂದ ಗಂಡನ ಮನೆಗೆ ಸೇರಿ ಆ ಗಂಡನ ಮನೆಯ ವಂಶಸ್ಥಳಾಗ್ತಾಳೆ. ತಾಯಿಯ ಮನೆಯ ಸಂಬಂಧ ಭಾವನಾತ್ಮಕವಾಗಿದ್ರೂ ಕೂಡ ವ್ಯಾವಹಾರಿಕವಾಗಿ ಕಡ್ಕೊಂಡು ಗಂಡನ ಮನೆಗೆ ಹೋಗಿ ಅಲ್ಲಿ ಲೀನವಾಗ್ತಾಳೆ. ಆ ಮನೆಯಲ್ಲಿ ಒಬ್ಬಳಾಗ್ತಾಳೆ. ಆ ಮನೆಯ ಸದಸ್ಯರಲ್ಲಿ ಒಬ್ಬಳಾಗಿ, ಆ ಮನೆಯ ಸೊಸೆಯಾಗಿ, ಆ ಮನೆಯ ಯಜಮಾಂತಿಯಾಗಿ, ಆ ಮನೆಯ ಎಲ್ಲ ಆಗು ಹೋಗುಗಳಿಗೆ ಭಾಗಿದಾರಳಾಗಿ ಆ ಮನೆಯನ್ನ, ಆ ಕುಲವನ್ನ ಮುನ್ನಡೆಸ್ತಕ್ಕಂತಹ ಒಂದು ಮಹತ್ತರವಾದ ಸ್ಥಾನ ಪಡಿತಾಳವಳು. ಆ ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿ ಆ ತಂದಿರತಕ್ಕಂತಹ ಹೆಣ್ಣು ಮಗಳಿಗೆ ಬೇರೆ ಬೇರೆ ಕಾರಣದಿಂದ, ಕೆಲವಷ್ಟು ಸಂಪ್ರದಾಯ ಕಾರಣ ಇರಬಹುದು ಅಥವಾ ಅನುಕೂಲದ ಕಾರಣ ಇರಬಹುದು,
ಅವರು ಬೇರೆ ಒಂದು ಹೆಸರನ್ನ ಅಲ್ಲಿ ಸೂಚಿಸಿಕೊಂಡು ಆ ಹೆಸರಿಂದ ಕರೀತಾರೆ. ಅದರ ಹೊರತಾಗಿ ಇನ್ಯಾವುದೇ ಕಾರಣಕ್ಕೂ ಕೂಡ ಹೆಸರು ಬದಲಾಯಿಸಿದ ಮಾತ್ರಕ್ಕೆ ಅದೃಷ್ಟ ಏನೋ ಬದಲಾಯಿಸ್ಬಿಡತ್ತೆ, ನಮಗೇನೋ ವ್ಯಾಪಾರ ಅಭಿವೃದ್ಧಿ ಆಗಿಬಿಡತ್ತೆ, ದೊಡ್ಡ ಪ್ರಮೋಷನ್ ಸಿಗತ್ತೆ, ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ, ಇನ್ನೇನೋ ಬಹಳ ದೊಡ್ಡ ಮಟ್ಟದ ಅದೃಷ್ಟ ಬರುತ್ತೆ ಅಂತಕ್ಕಂಥದ್ದು ಕೇವಲ ಭ್ರಮೆ. ಹೆಸರು ಗುರು ಹಿರಿಯರ ಸಮ್ಮುಖದಲ್ಲಿ ಕೊಟ್ಟಾಗ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆ ಪಾವಿತ್ರ್ಯತೆಗೆ ಭಂಗ ಬರಬಾರದು. ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಂತಹ ಹೆಸರದು. ಗಂಡನ ಮನೆಗೆ ಸೇರಿದಂತಹ ಹೆಣ್ಣು ಮಕ್ಕಳು ಗಂಡನ ಮನೆಯ ಸಂಪ್ರದಾಯಕ್ಕಾಗಿ, ಶಾಸ್ತ್ರದಲ್ಲಿ ಇದಕ್ಕೆ ಅವಕಾಶ ಇಲ್ಲದಿದ್ರು ಕೂಡ ಸಂಪ್ರದಾಯಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಸಹಮತ ಇದೆ. ಹಾಗಾಗಿ ಪ್ರಿಯ ಪ್ರೇಕ್ಷಕ ಪ್ರಭುಗಳು, ಹೆಸರು ಬದಲಾವಣೆ ಬಗ್ಗೆ ಇರತಕ್ಕಂಥ ಗೊಂದಲವನ್ನು ಇಲ್ಲಿಗೆ ಬಿಟ್ಟು, ಹಿರಿಯರು, ನಿಮ್ಮ ತಂದೆ ತಾಯಿಗಳು, ಗುರು ಹಿರಿಯರು ಬಹಳ ಪ್ರೀತಿಯಿಂದ ಮತ್ತು ಬಹಳ ಯೋಚನೆ ಮಾಡಿ ಸೂಕ್ತವಾದಂತಹ ಒಂದು ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ಏನೋ ಒಂದು ದೀರ್ಘ ಹಾಕೊಳ್ಳೋದು, 2 ಸ್ಪೆಲ್ಲಿಂಗ್ ಅನ್ನು ಸೇರಿಸೋದು, ಇನ್ನೆರಡು ಲೆಟರ್ನ ಡಿಲೀಟ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಇನ್ನೇನೋ ವಕ್ರವಾಗಿ ಮಾಡ್ಕೊಳ್ತಕ್ಕಂಥದ್ದು, ಇದು ಯಾವುದರಿಂದಲೂ ಕೂಡ ನಿಮ್ಮ ಒಂದು ಹಣೆ ಬರಹ ಬದಲಾಯಿಸಕ್ಕಾಗೋಲ್ಲ. ಇಲ್ಲಿ ಇನ್ನೊಂದು ದಾಸರವಾಣಿ ಜ್ಞಾಪಕ ಬರುತ್ತೆ, ಜಾತಕ ಸುಟ್ಟರೆ ಸೂತಕ ಹೋದೀತೆ. ಎಂಥ ಅದ್ಭುತವಾದಂತಹ ಕಲ್ಪನೆ ನೋಡಿ. ಜಾತಕ ಸುಟ್ಟರೆ ಸೂತಕ ಹೋದೀತೆ. ನಿಮ್ಮ ಹೆಸರು ಬದಲಾಯಿಸ್ಕೊಂಡು ಮಾತ್ರಕ್ಕೆ ನಿಮ್ಮ ವಿಧಿ ಬರಹ ಬದಲಾಗೋದಿಲ್ಲ. ವಿಧಾತ ವಿಶ್ವಸದ್ಗತಿ, ಆ ವಿಧಾತ ಬ್ರಹ್ಮ ವಿಧಿ ಲಿಖಿತ. ಒಮ್ಮೆ ನಿಮ್ಮ ಹಣೆ ಬರಹನ್ನ ಹೆಸರು ಬದಲಾಯಿಸ್ಕೊಂಡು ಮಾತ್ರಕ್ಕಾಗಿ ಬದಲಾಗತ್ತೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಯಾವ ತರದ ಧಾರ್ಮಿಕ ವೈಜ್ಞಾನಿಕವಾದಂತಹ ಆಧಾರವೂ ಇಲ್ಲ. ನಮ್ಮ ಪರಂಪರೆಯಲ್ಲಿ, ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ ಹೆಸರು ಬದಲಾಯಿಸಿಕೊಳ್ತಕ್ಕಂಥದ್ದು ನಿಷಿದ್ಧವಾದಂತಹದ್ದು. ಇದಮಿತ್ತಂ ಅಂತ. ಈ ಒಂದು ವಿಶೇಷವಾಗಿ ಇದ್ರ ಬಗ್ಗೆ ಯಾಕೆ ಇವತ್ತು ಹೇಳ್ತಾ ಇದೀವಪ್ಪ ಅಂತಂದ್ರೆ, 100 ಇಮೇಲ್ ಪತ್ರಗಳು ನಮಗೆ ಹೆಸರು ಬದಲಾಯಿಸಿಕೊಂಡ್ರೆ ಅದೃಷ್ಟ ಬಂದ್ಬಿಡುತ್ತೆ, ನಮಗೆ ಆ ಸಂಖ್ಯಾಶಾಸ್ತ್ರಜ್ಞರು ಹೇಳಿದ್ದಾರೆ, ನ್ಯೂಮರಾಲಜಿಸ್ಟ್ ಹೇಳಿದ್ದಾರೆ, ಈ ಆಸ್ಟ್ರಾಲಜರ್ ಹೇಳಿದ್ದಾರೆ. ಇಲ್ಲ, ಈ TV9 ವೇದಿಕೆಯ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ಯಾರ ಮುಲಾಜಿಗೂ ಒಳಗಾಗದೇನೆ, ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದೇನೆ ಇರೋದನ್ನ ಇದ್ದಿದ್ದನ್ನ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿ. ಇಲ್ಲ, ಶಾಸ್ತ್ರದಲ್ಲಿ ಇದೇ ಇರ್ತಕ್ಕಂಥದ್ದು, ಸಂಪ್ರದಾಯದಲ್ಲಿ ಇಷ್ಟೇ ಇರತಕ್ಕಂಥದ್ದು, ಇದರ ಹೊರತಾಗಿ ಇಂಥದ್ದು ಮಾಡೋ ಹಾಗಿಲ್ಲ, ಇಂಥದ್ದು ಮಾಡಬಹುದು ಅಂತ ನೇರವಾಗಿ ಹೇಳ್ತಕ್ಕಂತಹ ಒಂದು ಪ್ರವೃತ್ತಿ ಇಲ್ಲಿಯ ಒಂದು ಪದ್ಧತಿ, ಪರಂಪರೆ. ಹಾಗಾಗಿ ಪ್ರಿಯ ಪ್ರೇಕ್ಷಕ ಪ್ರಭುಗಳು ಗಮನಿಸಬೇಕಾದಂತಹದ್ದು, ಹೆಸರು ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದರಿಂದ ಯಾವ ತರದ ವಿಶೇಷವಾದಂತಹ ಲಾಭ ಅಥವಾ ನಷ್ಟವೂ ಆಗೋದಿಲ್ಲ. ಬದಲಾಯಿಸ್ಕೊಳ್ತಕ್ಕಂಥದ್ದು ತಪ್ಪು. ಅದಕ್ಕೆ ಇನ್ನೇನೋ ದೀರ್ಘ ಸೇರಿಸ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ಕೂಡ ಅಶಾಸ್ತ್ರೀಯ. ಇನ್ನು ಯಾವ್ಯಾವ ಹೆಸರು ನಿಷಿದ್ಧ ಅದರ ಬಗ್ಗೆ ಕೂಡ ಸಾಕಷ್ಟು ಜನ ಪತ್ರ ಬರೆದಿದ್ದಾರೆ, 100 ಪತ್ರಗಳು. ಇಂತಿಂತ ಹೆಸರು ಇಟ್ಕೊಳ್ಳೋದ್ರಿಂದ ಹೀಗೆ ತೊಂದರೆ ಆಗ್ತಾ ಇದೆಯಂತೆ, ಹೌದೇ ಅಂತ. ಹಾಗಾಗಿ ಅದರ ಬಗ್ಗೆ ನಮ್ಮ ನಾಳಿನ ಸಂಚಿಕೆಯಲ್ಲಿ ಏನು ಹೆಸರಿನ ಒಂದು ಹಿಂದಿರ್ತಕ್ಕಂಥ ಮಹತ್ವ, ಅದರ ಹಿಂದಿರ್ತಕ್ಕಂಥ ಒಂದು ಭಾವನಾತ್ಮಕವಾದ ಸಂಬಂಧದ ಬಗ್ಗೆ ಚರ್ಚೆ ಮಾಡೋಣ. ಸಮಸ್ತ ಸನ್ಮಂಗಲಾನಿ ಭವಂತು.